ನಾನೇ ಅಧ್ಯಕ್ಷ ಆಗಿದ್ದಾಗ ಎಲ್ಲರನ್ನೂ ಕನ್ವಿನ್ಸ್ ಮಾಡಿ ರೆಸಲ್ಯೂಷನ್ ಪಾಸ್ ಮಾಡಿ ಬಾಳೆಹಣ್ಣು ಮತ್ತೆ ಕಡಲೆ ಮಿಠಾಯಿ ಕೊಡುವಂಗೆ ಮಾಡಿದ್ದು. STMC ಕಡೆ ಗ್ರಾಮಸ್ಥರು ಮತ್ತೆ ಎಲ್ಲ ಸೇರಿ ತೀರ್ಮಾನ ಮಾಡಿ 5 ವರ್ಷದಿಂದ ನಡ್ಕೊ ಬಂದಿತ್ತು. ಇಲ್ಲಿ ಒಬ್ರು ಶಿಕ್ಷಕರು ವರ್ಗಾವಣೆಯಾಗಿ ಬಂದ್ರು, ಅವರು ಕುಮ್ಮಕ್ಕು ಅವರು ಎತ್ಕಟ್ಟೋದ್ರಿಂದ ಸಮಸ್ಯೆ ಸೃಷ್ಟಿ ಆಯ್ತು. ಅವ್ರು ಇವತ್ತು ಡೆಪ್ಟೇಷನ್ ಮೇಲೆ ಹೋಗಿದ್ರು, ಅವ್ರು ಹೋಗೋದಿನೇನೋ ಒಂದು ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡ್ಬಿಟ್ಟು ಹೋಗಿದ್ದಾರೆ. ಅವರು ಮೊಟ್ಟೆ ಮೋಸ ಮಾಡ್ತಾ ಇದ್ದಾರೆ ಜನಗಳಿಗೆ ಅಂತ ಕುಮ್ಮಕ್ಕು ಅವರಿಂದಾನೇ ಸ್ಟಾರ್ಟ್ ಆಗಿರೋ ಸಮಸ್ಯೆ ಇದು. ದಯವಿಟ್ಟು ನಾವು ಮೊಟ್ಟೆ ಕೊಡಬಾರ್ದು ಅಂತ ನಾವು ಗ್ರಾಮಸ್ಥರಾಗಲಿ ನಾವು ಯಾವುದು ಜಾತಿ ಭೇದ ಯಾರೂ ಮಾಡ್ತಾ ಇಲ್ಲ ಸರ್. ದೇವಸ್ಥಾನಕ್ಕೆ ಒಂದು ಪವಿತ್ರವಾದ ಸ್ಥಳ ಇರೋದ್ರಿಂದ ಆ ಪವಿತ್ರ ಕಾಪಾಡ್ಕೊಳ್ಳೋಕ್ಕೋಸ್ಕರ ನಾವು ಬಂದು ಅಧಿಕಾರಿಗಳಿಗೂ ಮನವಿ ಮಾಡ್ಕೊಂಡು ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದವ್ರಿಗೂ ಮನವಿ ಮಾಡ್ಕೊಂಡಿದ್ದು. ಇಲ್ಲಿ ಬ್ಯಾಡಿ ನೀವು ನಿಮ್ಮ ಮನೆಗಳಿಗೆ ಅಡುಗೆ ಸಿಬ್ಬಂದಿಗಳವ್ರೆ ಅವ್ರು ಕೊಟ್ಬಿಡ್ತಾರೆ ನಿಮ್ಮ ಮನೆಗೆ ತಗೊಂಡು ಹೋಗಿ ಅಂತ. ಆದರೂ ಅವರೆಲ್ಲ ಒಪ್ಕೊಂಡು ಹೋಗಿದ್ದು ಪುನಃ ನಮಗೆ ಮೊಟ್ಟೆ ಬೇಯಿಸೋಕ್ಕೆ ಆರ್ಡ್ರ್ ಕೊಟ್ಟಿದ್ದಾರೆ ನಿನ್ನೆಯಿಂದ. ಅದಕ್ಕೆ ನಾವು ಅವರು ಮೊಟ್ಟೆನೇ ಕೊಡ್ತಾರೆ ಅನ್ನೋದಾದರೆ ಸಾಮೂಹಿಕವಾಗಿ 86 ಮಕ್ಕಳು ಇವತ್ತು ಶಾಲೆಗೆ ಹೋಗಿಲ್ಲ. 86 ಮಕ್ಕಳು ಸಾಮೂಹಿಕವಾಗಿ ವರ್ಗಾವಣೆ ಕೋರಿ ಅರ್ಜಿ ಕೊಟ್ಟಿದ್ದೀವಿ. ಅರ್ಜಿ ತಗೊಂಡು ಬೇರೆ ಸ್ಕೂಲ್ಗೆ ಹೋಗ್ತಾ ಇದ್ದೀವಿ ಸರ್ ನಾವು. ಈಗ ಮಕ್ಕಳು ಮೊಟ್ಟೆ ಕೊಡೋದಾದ್ರೆ ಮಕ್ಕಳು ಸಾಲ್ವಲ್ಲ, ಬೇರೆ ಸ್ಕೂಲ್ಗೆ ಸೇರಿಸ್ಕೊತಾ ಇದೀವಿ ನಾವು. ಇವತ್ತು ಬೇಯಿಸೋದಿಲ್ಲ ಇಲ್ಲಿ ಮಾಡಲ್ಲ. ನಾವು ಬೇರೆ ಕಡೆ ಸೇರಿಸಲೇಬೇಕು, ವಿನಂತಿ ಇದಿಲ್ವಲ್ಲ, ಸೇರಿಸಲೇಬೇಕು. 86 ಮಕ್ಕಳು ಇವತ್ತು ಶಾಲೆಗೆ ಹೋಗಿಲ್ಲ ಸರ್. ನಮಗೆ ಬೆಲೆ ಇಲ್ಲದ ಜಾಗದಲ್ಲಿ ನಮ್ಮ ಮಕ್ಕಳು ಸೇರ್ಸಲ್ಲ ಅಷ್ಟೇ.